ಹಲೋ ಗೈಸ್, ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ನನ್ನ ಕುಟುಂಬದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಂದೇ ಪೂಜೆ ಇರೋ ಕಾರಣದಿಂದ ನನ್ನ ಪಾಲಿನ ಕೆಲಸ ಎಲ್ಲ ಬೇಗ ಮುಗಿಸಿ ಅಲ್ಲಿಂದ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಅಲಂಕಾರ ಮಾಡ್ತಾ ಕೂತಿದ್ದೆ. ಮತ್ತು ದೇವ್ರಿಗೆ ಅಲಂಕಾರ ಎಲ್ಲ ಮುಗಿಸಿ ಅಮ್ಮ ಕರೆದ್ರು ಅಂತ ಹೋದೆ. ಪೂಜೆಗೆ ಅಂತೇಳಿ ಅಮ್ಮ ತಂದುಬಿಟ್ಟು ಬೇಕಾದೆಲ್ಲ ಸಾಮಗ್ರಿಗಳನ್ನು ತೊಗೊಂಡು ರೆಡಿ ಮಾಡ್ಕೋತಾ ಇದ್ರು. ನನ್ನನ್ನು ಬಾ ಹೆಲ್ಪ್ ಮಾಡು ಅಂತ ಅಮ್ಮ ಕರೀತು, ಬಟ್ ನಾನು ಹೆಲ್ಪ್ ಮಾಡಿದೆ, ವೀಡಿಯೋ ಮಾಡ್ತಾ ಕೂತಿದ್ದೆ. ನಮ್ಮಮ್ಮ ಹೆಲ್ಪ್ ಮಾಡು ಅಂತ ಕರೆದ್ರೆ ವೀಡಿಯೋ ಮಾಡ್ತಾ ಕೂತಿದ್ದೆ ಅಂತ ಹೇಳಿ ಬೈಸ್ಕೊಂಡು ಅಮ್ಮನ ಕೈಲಿ ಅಂತೂ ಇಂತೂ ನಮ್ಮಮ್ಮ ತಂಬಿಟ್ಟು ರೆಡಿ ಮಾಡಿಕೊಡ್ತು. ನಾನು ಪೂಜೆ ಮಾಡೋಣ ತಂಬಿಟ್ಟು ತೊಗೊಬಂದಿಟ್ಟು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಬಂದೆ. ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಕೈ ಮುಕ್ಕೊಂಡು ಹೊರಗಡೆ ಬಂದೆ. ಅಷ್ಟರಲ್ಲಿ ನಮ್ಮ ಮಾಮ ಬಂದರು. ಊಟ ಮಾಡೋಣ ಅಂತ ಕೂತಿದ್ದೆ. ನಮ್ಮ ಮಾಮ ಜಾತ್ರೆಗೆ ಹೋಗೋಣ ಅಂತ ಕರೆದ್ರೆ ನಮ್ಮ ಮಾಮ ಜೊತೆ ಫೋಟೋ ಶೂಟ್ ಎಲ್ಲ ಮಾಡಿ ಜಾತ್ರೆಗೆ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ ಜಾತ್ರೆಗೆ. ಬಟ್ ಅಲ್ಲಿ ದೇವಸ್ಥಾನ ಇದ್ದಿತ್ತು ಬೆಟ್ಟದ ಮೇಲೆ. ಅಂತೂ ಇಂತೂ ಬೆಟ್ಟ ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿರೋ ಈಶ್ವರನ ನೋಡ್ಕೊಂಡು ಕೈ ಮುಕ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸಿ ಬೆಟ್ಟ ಇಳಿತಾ ಬರ್ತಾ ಇದ್ದೋ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಇನ್ನು ಜಾತ್ರೆಯಲ್ಲಿ ಹೋಗ್ತಾ ನಮ್ಮ ಅಮ್ಮ ಏನು ಬೇಕು ಅಂತ ಕೇಳಿದ್ರು. ನನಗೆ ಐಸ್ ಕ್ರೀಮ್ ಬೇಕು ಕೊಡಿಸಿ ಅಂದೆ. ಐಸ್ ಕ್ರೀಮ್ ಕೊಡ್ಸಿದ್ರು. ಐಸ್ ಕ್ರೀಮ್ ತಿಂತಾ ಮನೆ ಕಡೆ ಹೋಗ್ತಾ ಇದ್ವಿ. ನಾವು ಹೋಗೋಷ್ಟ್ರೊಳಗೆ ಆಲ್ರೆಡಿ ಸನ್ಸೆಟ್ ಆಗ್ತಿತ್ತು. ಸನ್ಸೆಟ್ ನೋಡಿಕೊಂಡು ಅಲ್ಲೇ ಫೋಟೋ ಎಲ್ಲ ತೊಗೊಂಡು ಒಂದು ವೀಡಿಯೋ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೋ. ಅಷ್ಟರಲ್ಲಿ ನನ್ನ ತಂಗಿರು ಕಾಲ್ ಮಾಡಿ ಅಕ್ಕ ಐಸ್ ಕ್ರೀಮ್ ಬೇಕು ತೊಗೊಬನ್ನಿ ಅಂತ ಹೇಳಿದ್ರು. ಐಸ್ ಕ್ರೀಮ್ ತೊಗೊಂಡು ಮನೆಗೆ ಹೋದ್ವಿ. ಐಸ್ ಕ್ರೀಮ್ ತಿಂದ್ಕೊಂಡು ಡೇನೇ ಏನು ಮಾಡಿದ್ವಿ. ಹೇಗಿತ್ತು ಮಿನಿಲ ಕಾಮೆಂಟ್ ಮಾಡಿ.